वुडन एग्जीबिशन सागवान लकड़ी का धमाकेदार डिस्काउंट के साथ सेल ऑफर। प्योर टीक वुड शुद्ध सागवान की लकड़ी से बने फर्नीचर, होम डेकोर और हैंडमेड वुड के आर्ट का कमाल, सब कुछ एक ही जगह। आपके घर की खूबसूरती का सामान 17 अक्टूबर से 25 अक्टूबर धमाकेदार 75% दिवाली ऑफर के साथ हेमा रेड्डी मल्लम्मा फंक्शन हॉल, इब्राहिमपुर रेलवे गेट, बीजापुर। जल्दी कीजिए, यह ऑफर लिमिटेड है। स्वागत है आपका बी न्यूज नेशन में। मैं हूं आबिद हुसैन शेख। पुलिस की गोली से खतरनाक रउडी यूनुस का अंत, इलाके में राहत की लहर। बीजापुर जिला से आई इस खबर ने सनसनी मचा दी है। सिंदगी तालुका के रामपुर गांव के पास शनिवार को हुई पुलिस मुठभेड़ में खतरनाक रउडी शीटर यूनुस इखलास पटेल ढेर हो जाने की जानकारी जिला पुलिस वरिष्ठ अधिकारी ने देते हुए कहा कि यूनुस ने एक दिन पहले ही चाकू की नोक पर 25,000 रुपये और एक स्कूटी लूट ली थी। जैसे ही पुलिस को उसकी लोकेशन मिली, टीम ने उसे घेर लिया, लेकिन गिरफ्तारी के बजाय यूनुस ने पुलिस पर ही चाकू से हमला कर दिया। हालात बिगड़ते देख इंस्पेक्टर प्रदीप तड़केरी ने पहले हवा में फायरिंग की, पर जब यूनुस नहीं माना तो पुलिस ने आत्मरक्षा में उसके पैर पर गोली चलाई। उसे हॉस्पिटल पहुंचाया गया, मगर इलाज के दौरान उसकी मौत होने की पुष्टि की है सरकारी डॉक्टर ने। जिला एसपी ने बताया कि यूनुस पर 2 हत्या के केस, 1 हत्या की कोशिश और 12 से ज्यादा आपराधिक मुकदमे दर्ज थे। पुलिस की ये कार्रवाई कानून व्यवस्था बनाए रखने के लिए जरूरी थी। पुलिस ने पूरी बहादुरी और संयम से काम लिया है, कहा जिला एसपी लक्ष्मण निम्बर्गिनो ने। इलाके के लोगों ने पुलिस की इस साहसिक कार्रवाई की जमकर सराहना कर रहे हैं। लंबे समय से आतंक फैला रहे, क्या आने वाले दिनों में ऐसे आतंकियों का यही हाल होगा? अब यही चर्चा चल रही है आज शहर में। ನಿನ್ನೆ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಆರೋಪಿ ಇದ್ದಂಥ ಯೂನುಸ್ ಇಖ್ಲಾಸ್ ಪಟೇಲ್ ಅನ್ನೋನು ಒಬ್ಬ ವ್ಯಕ್ತಿಯಿಂದ ಚಾಕು ತೋರಿಸ್ಬಿಟ್ಟು ಕುತ್ತಿಗೆಗೆ ಚಾಕುವನ್ನು ಹಿಡಿದು ಅವರಿಂದ ಒಂದು 25,000 ದುಡ್ಡು ಮತ್ತು ಅವರ ಸ್ಕೂಟಿಯನ್ನು ಕಿತ್ಕೊಂಡು ಹೋಗಿದ್ದ. ಆ ಹಿನ್ನೆಲೆಯಲ್ಲಿ ರಾಬರಿ ಕೇಸು ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿತ್ತು. ಇವತ್ತಿನ ದಿನ ಆತನನ್ನು ಹುಡುಕೊಂಡು, ನಿನ್ನೆ ಸಿಟಿಯಲ್ಲೆಲ್ಲ ಹುಡುಕೊಂಡು ಆತನ ಊರು ದೇವನಗಾಂವ್ ಅಂತ ಕಂಡು ಬಂದಾದಮೇಲೆ ಪೊಲೀಸ್ನವರು ಆ ಕಡೆ ಹೋಗಿರ್ಬೋದು ಅಂತೇಳಿ ಸರ್ಚ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಪತ್ತೆಯಾಗಿ ಪೊಲೀಸರನ್ನ ನೋಡಿಬಿಟ್ಟು ಆ ವೆಹಿಕಲ್ದಲ್ಲೇ ತಪ್ಪಿಸ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆತ ಎಡವಿ ತಳಗೆ ಬಿದ್ದಿದ್ದಾನೆ ಹೊಲದಲ್ಲಿ. ಆವಾಗ ಪೊಲೀಸರ ಮೇಲೆ ಚಾಕು ತೊಗೊಂಡು ಹಲ್ಲೆ ಮಾಡೋಕ್ಕೆ ಬಂದಿದ್ದಾನೆ. ಸೊ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳಾರ್ದೇ ಪೊಲೀಸ್ ಸಿಬ್ಬಂದಿ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ನಮ್ಮ 2 ಪೊಲೀಸರು ಕೂಡ ಏನೋ ಇಂಜೂರ್ಡ್ ಆಗಿಬಿಟ್ಟು ಅವರು ಕೂಡ ಅಡ್ಮಿಟಲ್ಲಿದ್ದಾರೆ. ಆವಾಗ ಗಾಡಿಯಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ಗುಂಡು ಹಾರಿಸಿದ್ದಾರೆ. ಆದರೂ ಕೂಡ ಇನ್ಸ್ಪೆಕ್ಟ್ರಿಗೂ ಕೂಡ ಆತ ಏನೋ ಹಾಯೋದಕ್ಕೆ ಮತ್ತು ಹೊಡೆಯೋದಕ್ಕೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಆಯ ತಪ್ಪಿ ಬಿದ್ದಂಥ ಇನ್ಸ್ಪೆಕ್ಟ್ರು ಲೋಡೆಡ್ ಇದ್ದಂಥ ಗನ್ನಿಂದ ಆಕಸ್ಮಿಕ ಗುಂಡು ಅವನ ಕಾಲಿಗೆ ತಲಗಿದೆ. ಆವಾಗ ಅವನು ಚೀರಿದಾದ್ಮೇಲೆ ಪೊಲೀಸ್ನವರು ಏನು ಆಯಿತು ಅಂತ ನೋಡಿದಾಗ ಅವನು ಕಾಲಿಗೆ ಗುಂಡು ಬಿದ್ದಿತ್ತು. ಆ ಸಂದರ್ಭದಲ್ಲಿ ಆತನನ್ನು ಅಲ್ಲೇ ಹತ್ತಿರದ ಸಿಂದಗಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಅಂತಂತೇಳಿ ವಿಜಯಪುರ ಸಿಟಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಾಕ್ಟ್ರು ಇಲ್ಲ, ಅವನು ಡೆತ್ ಆಗಿದೆ, ಪಲ್ಸ್ ನಿಂತಿದೆ ಅಂತಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಈತನ ಮೇಲೆ ಈಗಾಗಲೇ 2 ಮರ್ಡರ್ ಕೇಸು, ಒಂದು 3 ಅಟೆಂಪ್ಟ್ ಮರ್ಡರ್ ಕೇಸು ಮತ್ತು ರಾಬರಿ ಥೆಫ್ಟ್ ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಸೊ ಫರ್ದರ್ ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ಒಂದೇ ಗುಂಡು ಕಾಲಿಗೆ ಬಿದ್ದಿರೋದು, लेफ्ट काली। थैंक यू। और खबरों के लिए देखते रहिए बी न्यूज नेशन।